ನಮಸ್ಕಾರ ಸ್ನೇಹಿತರೆ KMF ಶಿಮುಲ್ನಲ್ಲಿ 194 ಹುದ್ದೆಗಳೇನಿದೆ ಈ ಹುದ್ದೆಗಳಿಗೆ ರೀನೋಟಿಫಿಕೇಶನ್ ಮಾಡಿದ್ದಾರೆ. ಸೊ ಈ ರೀನೋಟಿಫಿಕೇಶನ್ ಬಗ್ಗೆ ನಾವು ಮಾತಾಡೋದಾದ್ರೆ ಮೊದಲೇ ಆಗಿತ್ತು ನೋಟಿಫಿಕೇಶನ್, ಈಗ ಎಲ್ಲರೂ ಕೂಡ ಅಪ್ಲೈ ಮಾಡಬೇಕು. ಸ್ವಲ್ಪ ಮಾಡಿದ್ರು ಸ್ವಲ್ಪ ಬೇಗ ಮಾಡಿದ್ರೆ ಚೆನ್ನಾಗಿರೋದು. ಓಕೆ, ಎಕ್ಸಾಮ್ ಮಾಡೋ ಟೈಮಲ್ಲಿ ಪುನಃ ನೋಟಿಫಿಕೇಶನ್ ಅನೌನ್ಸ್ ಮಾಡಿದ್ದಾರೆ. ಡೀಟೇಲ್ ಆಗಿ ಕೊಡ್ತೀನಿ. ಅಪ್ಲೈ ಮಾಡಿದ್ರು ಕೂಡ ರೀಅಪ್ಲೈ ಮಾಡ್ಬೇಕು. ಹಂಗಾರೆ ಅವ್ರದ್ದು ಅಪ್ಲೈ ಮಾಡಿದ ಅಮೌಂಟ್ ಕತೆ ಏನಾಯ್ತು ಎಲ್ಲನೂ ಸ್ಟಾರ್ಟಿಂಗೇ ನಿಮ್ಗೆ ಹೇಳ್ಬಿಡ್ತೀನಿ, ಯಾಕಂದ್ರೆ ಟೆನ್ಷನ್ ಆಗೋ ನೆಸಿಟಿ ಇಲ್ಲ ಸ್ನೇಹಿತರೆ. ಅಂಡ್ ವಿಡಿಯೋ ಕೋರ್ಸ್ಗಳ ಬಗ್ಗೆ ವಿಡಿಯೋ ಕೋನಲ್ಲಿ ಹೇಳ್ತೀನಿ. ಸೊ ಇದನ್ನ ವೆರಿ ಇಂಪಾರ್ಟೆಂಟು. 134 ಮತ್ತೆ ಮೀಸಲಾತಿಗಳ ವರ್ಗೀಕರಣ ಚೇಂಜ್ ಆಗಿದೆ. ಸೊ ಎಲ್ಲ ಡೀಟೇಲ್ ಕೊಡ್ತೀನಿ ನೋಡಿ. ಈ ಒಂದು ಮೀಸಲಾತಿನ ಏನು ಪರಿಷ್ಕೃತ ನೇಮಕಾತಿ ಪ್ರಕಟಣೆ ಅಂತ ಹೊರಡಿಸಿದ್ದಾರೆ 12/6/2026. ಓಕೆ, ಇದನ್ನ 8/5 ಹಿಂಪಡೆದು ಈಗ ಪರಿಷ್ಕೃತ ನೇಮಕಾತಿ ಪ್ರಕಟಣೆ ಹೊರಡಿಸಲಾಗಿದೆ ಅಂತ ಹೇಳಿದ್ದಾರೆ. ಯಾಕೆ ರೋಸ್ಟರ್ ಬಿಂದು? ಯಾಕಂದ್ರೆ ನಿಮ್ಗೆ ಗೊತ್ತಿಲ್ಲ, SC ಕ್ಯಾಟಗರಿಯ ABC ಮೊದಲು ಇವರು 2005 ಹಾಕಿದ್ರು, ಅಂದ್ರೆ 2025 ಅವಾಗ ಬೇರೆ ಒಂದು ರಿಸರ್ವೇಶನ್ ಇತ್ತು 17%ಗೆ, ಈಗ 15% ಇದೆ ಅಲ್ವಾ. ಮತ್ತೆ 2026 ಅದನ್ನ ಫೆಬ್ರವರಿಲಿ ಪುನಃ ರೀನೋಟಿಫಿಕೇಶನ್ ಮಾಡಿದ್ರು, 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ತಗೊಂಡು. ಓಕೆ, ಅಪ್ಲೈ ಮಾಡಿಲ್ದಿರೋರು ಅಪ್ಲೈ ಮಾಡಲಿ ಅಂತ. ಈಗ ಏನ್ ಮಾಡಿದ್ದಾರೆ ಸರ್ಕಾರ, ಏನು ಈಗ 15% ಮಾಡಿದೆ, ಹೊಸ ರೋಸ್ಟರ್ ಬಿಂದೆಗಳನ್ನ ಅಳವಡಿಸಿಕೊಂಡು ಒಳ ಮೀಸಲಾತಿಗಳನ್ನು ಅಳಿಸ್ಕೊಂಡು ಈಗ ಹೊಸದಾಗಿ ರೀನೋಟಿಫಿಕೇಶನ್ ಮಾಡಿದ್ದಾರೆ. ಈಗ ಪ್ರತಿಯೊಬ್ರು ಹೊಸದಾಗಿನೇ ನೋಟಿಫಿಕೇಶನ್ ತರ ಇದು. ಹೊಸಬ್ರು ಅಪ್ಲೈ ಮಾಡಿ, ಹಳಬ್ರು ಅಪ್ಲೈ ಮಾಡಿರೋರು. ಸೊ ಹಳಬ್ರು ಕತೆ ಏನೂ ಆಗಿಲ್ಲ, ಇಲ್ಲಿ ಕ್ಲಿಯರ್ ಆಗಿದೆ. 14/11 ನೋಡಿ 2025 ನೋಟಿಫಿಕೇಶನ್ ಏನಾಗಿತ್ತು, ಮತ್ತೆ ಫೆಬ್ರವರಿ 2026 ಯಾರ್ಯಾರು ಅಪ್ಲೈ ಮಾಡಿದ್ರಿ ಅವರ ಪಾವತಿಸಿದ ಬ್ಯಾಂಕ್ ಖಾತೆಗೆ ಹಿಂದಿರುಗಿಸಲಾಗುವುದು. ಅಂದ್ರೆ ನೀವೇನು ಅಮೌಂಟ್ ಕಟ್ಟಿದ್ರಿ, ಟ್ರಾನ್ಸಾಕ್ಷನ್ ಚಾರ್ಜ್ ಬಿಟ್ಟು ಏನು ನಾರ್ಮಲ್ ಅಮೌಂಟ್ ಇದೆ, ಗೇಟ್ ವೇ ಚಾರ್ಜ್ ಬಿಟ್ಟು ಅದು ಮಿಕ್ಕಿದ ನಿಮ್ಮ ಅಕೌಂಟ್ಗೆ ಬರುತ್ತೆ. ಓಕೆ, ಸೊ ಅದು ಯಾವಾಗ ಬರುತ್ತೆ ಗೊತ್ತಿಲ್ಲ. ಸೊ ಒಟ್ಟಿನಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ ನಿಮಗೆ ಈ ಒಂದು ನೋಟಿಫಿಕೇಶನ್ ಅಲ್ಲಿ. ತಲೆ ಕೆಡ್ಸ್ಕೊಳ್ಳಂಗಿಲ್ಲ. ಈಗ ಹೊಸದಾಗಿ ಅಪ್ಲೈ ಮಾಡಬೇಕು, ಹೊಸ ನೋಟಿಫಿಕೇಶನ್ ಅಂದ್ಕೊಂಡು ಎಲ್ಲರೂ ಕೂಡ ಅಪ್ಲೈ ಮಾಡಬೇಕಾಗುತ್ತೆ ಸ್ನೇಹಿತರೆ. ಓಕೆ, ಸೊ ಈ ಅಪ್ಲೈ ಲಿಂಕ್ ಎಲ್ಲ ಏನಿದೆ, ಡೈರೆಕ್ಟ್ ಲಿಂಕ್ ಅಪ್ಲೈ ಲಿಂಕ್ ನಾನು ಕೊಡ್ತೀನಿ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಮತ್ತೆ ನೋಟಿಫಿಕೇಶನ್ ಏನಿದೆ ಇದು ನಮ್ಮ ಟೆಲಿಗ್ರಾಮ್ ಅಲ್ಲಿ ಆಲ್ರೆಡಿ ಶೇರ್ ಮಾಡಿದ್ದೀನಿ. ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಬನ್ನಿ ಹಾಗಾದ್ರೆ ಡೀಟೇಲ್ ಆಗಿ ಇದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಏನೇನು ಜಾಬ್ಸ್ ಇದೆ, ಎಷ್ಟೆಷ್ಟು ನಿಮಗೆ ಸ್ಯಾಲರೀಸ್ ಇದೆ ಇಲ್ಲಿ ಕೊಟ್ಟಿದ್ದಾನೆ ನೋಡಿ, ಯಾವ ಕ್ಯಾಟಗರಿಯಲ್ಲಿ ಜಾಬ್ಸ್ ಇದೆ ಅಂತ. ಇಲ್ಲಿ ತುಂಬಾ ಒಂದಷ್ಟಕ್ಕೆ ಎಕ್ಸ್ಪೀರಿಯನ್ಸ್ ಕೇಳಿದ್ದಾನೆ. ಡೀಟೇಲ್ ಆಗಿ ನಾವು ಒಂದೊಂದೇ ಇದು ಕೂಡ ವಿತ್ ನಿಮ್ಮ ಮೀಸಲಾತಿಯ ವರ್ಗೀಕರಣ ಏನಿದೆ ಈಗ ಹೊಸದಾಗಿ ಏನ್ ಕೊಟ್ಟಿದ್ದಾನೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಬಟ್ ಇಲ್ಲಿ ಸ್ಟಾರ್ಟಿಂಗ್ ಹೇಳ್ಬಿಡ್ತೀನಿ, ಈ ಒಂದು ವಿಸ್ತರಣಾ ದರ್ಜಾ ಅಧಿಕಾರಿ ಏನಿದೆ, ಓಕೆ, ಅಂದ್ರೆ ಎಕ್ಸ್ಟೆನ್ಷನ್ ಆಫೀಸರ್ ಗ್ರೇಡ್ 3 ಅಂತೀವಿ, ಆಡಳಿತ ಸಹಾಯಕ ದರ್ಜೆ 2, ಈ ಎರಡಕ್ಕೆ ಎನಿ ಡಿಗ್ರಿ ಅವರು ಅಪ್ಲೈ ಮಾಡ್ಬೋದು. ಓಕೆ, 14+17 ಇದೆ. ಬೇರೆ ಬೇರೆ ಕ್ಯಾಟಗರಿಯವರು ಬೇರೆದು ಇದೆ. ಅದು ನಾನು ಡೀಟೇಲ್ ಆಗಿ ಒಂದೊಂದನ್ನ ತಗೊಂಡು ಹೋಗ್ತಾ ಹೇಳ್ತೀನಿ. ಇಲ್ಲಿ ಸಹಾಯಕ ವ್ಯವಸ್ಥಾಪಕರು, ಅನಿಮಲ್ ಹಸ್ಬೆಂಡ್ರಿ ಅಂತ ಕರಿತೀವಿ. ಇದಕ್ಕೆ 17 ಹುದ್ದೆ ಇದೆ. ಇಲ್ಲಿ ಪರಿಶಿಷ್ಟ ಜಾತಿ, ಜನರಲ್, ಪರಿಶಿಷ್ಟ ವರ್ಗ ಒಂದಕ್ಕೆ, ಇದಕ್ಕೊಂದಕ್ಕೆ ಅಂದ್ರೆ ನೋಡ್ಕೊಳ್ಳಿ ನೀವು ನಿಮ್ಮ ಯಾವ ಕ್ಯಾಟಗರಿಯಲ್ಲಿ ಬರುತ್ತೆ. ಬಟ್ ಒಂದ್ ಥಿಂಗ್ ಏನು ಅಂದ್ರೆ, ಲಾಸ್ಟ್ ಡೇಟ್ ನಾನು ಆಲ್ರೆಡಿ ಇಲ್ಲಿ ತೋರಿಸಿದ್ದೀನಿ, 14/7/2026, 14/6/2026 ಸ್ಟಾರ್ಟ್ ಆಗಿದೆ. ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಸೊ ದಿಸ್ ಇಸ್ ಲಾಸ್ಟ್ ಡೇಟ್. ಸೊ ಅಷ್ಟು ಒಳಗೆ ನಿಮ್ಮ ಒಂದು ರಿಸರ್ವೇಶನ್ ಮೀಸಲಾತಿಯ ಪ್ರಮಾಣ ಪತ್ರ ತಗೊಂಡಿರ್ಬೇಕು, ಅದ್ರ ಡೇಟ್ ಒಳಗೆ ತಗೊಂಡಿರ್ಬೇಕು ನೀವು. ಓಕೆ, ಸೊ ಇದಕ್ಕೇನು ಕ್ವಾಲಿಫಿಕೇಶನ್? ಕಾನೂನು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯ ಪಶುವೈದ್ಯಕೀಯ ವಿಜ್ಞಾನ ಮತ್ತು ಪಶುಸಂಗೋಪನೆ ವಿಷಯದಲ್ಲಿ BSc and AH ಅನಿಮಲ್ ಹಸ್ಬೆಂಡ್ರಿ ಪದವಿ ಹೊಂದಿರಬೇಕು. ಓಕೆ, ಇದಕ್ಕೇನು ಎಕ್ಸ್ಪೀರಿಯನ್ಸ್ ಇಲ್ಲ, ಒಂದಷ್ಟಕ್ಕೆ ಎಕ್ಸ್ಪೀರಿಯನ್ಸ್ ಕೇಳಿದ್ದಾನೆ. ಸಹಾಯಕ ವ್ಯವಸ್ಥಾಪಕರು ಆಡಳಿತ, ಇದಕ್ಕೆ ಭಾರತದಲ್ಲಿ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯ ಮಾನವ ಸಂಪನ್ಮೂಲ ವಿಷಯದಲ್ಲಿ 2 ವರ್ಷಗಳ ಪೂರ್ಣಾವಧಿ MBA ಇನ್ HR ಹ್ಯೂಮನ್ ರಿಸೋರ್ಸಸ್ MBA. ಓಕೆ, ಮತ್ತೆ 3 ವರ್ಷ ಎಕ್ಸ್ಪೀರಿಯನ್ಸ್ ಕೇಳಿದ್ದಾನೆ. ಇದಕ್ಕೆ ಕಂಪ್ಯೂಟರ್ ನಿರ್ವಹಣೆ ಜ್ಞಾನ ಹೊಂದಿರಬೇಕು ಇದಕ್ಕೆ. ಓಕೆ, ಸಹಾಯಕ ವ್ಯವಸ್ಥಾಪಕರು ಸರ್ ಸರ್ಟಿಫಿಕೇಟ್ ಬೇಕಾ? ವಿಡಿಯೋ ಕೂಡ ಹೇಳ್ತೀನಿ, ಅದನ್ನು ಕೂಡ ಸ್ಪೆಸಿಫೈ ಕೊಟ್ಟಿದ್ದಾನೆ, ಯಾವ್ದಕ್ಕೆ ಸರ್ಟಿಫಿಕೇಟ್ ಬೇಕು ಏನು ಎತ್ತ ಅಂತ ವಿಡಿಯೋ ಕೋನಲ್ಲಿ ಡಿಸ್ಕಸ್ ಮಾಡೋಣ. ಮತ್ತೆ F&A, ಓಕೆ, ಫೈನಾನ್ಸ್ ಅಂಡ್ ಅಕೌಂಟ್ಸ್, ಅಂದಾಗ MBA ಇನ್ ಇದು ಯಾವುದು ಸಹಾಯಕ ವ್ಯವಸ್ಥಾಪಕರು F&A. ಇಲ್ಲಿ ಏನ್ ಕೇಳಿದ್ದಾನೆ, ಕೃಷಿ ವಿಜ್ಞಾನ ವಿಷಯದಲ್ಲಿ BSc ಕೃಷಿ ಪದವಿ ಹೊಂದಿರಬೇಕು ಅಂತ ಕೇಳಿದ್ದಾನೆ. ಇದಕ್ಕೆ ಯಾಕೆ ಕೃಷಿ ಕೇಳಿದ ಗೊತ್ತಿಲ್ಲ, ಐ ಡೋಂಟ್ ನೋ. 3 ಹುದ್ದೆಗಳಿದೆ ಇದರಲ್ಲಿ. SC ST ಕ್ಯಾಟಗರಿ 1ಗೆ ಇಲ್ಲ, 2A ಒಂದಿದೆ, 3Bಗೆ ಒಂದಿದೆ, ಗ್ರಾಮ ಸಾಮಾನ್ಯಕ್ಕೆ ಜನರಲ್ಗೆ ಒಂದಿದೆ. ಇನ್ನು ಸಿಸ್ಟಮ್ ಆಫೀಸರ್, ಇಲ್ಲೂ ಕೂಡ BE ಕಂಪ್ಯೂಟರ್ ಸೈನ್ಸ್ ಅಥವಾ ಇನ್ಫಾರ್ಮೇಶನ್ ಸೈನ್ಸ್ ಅಲ್ಲಿ ಪದವಿ ಹೊಂದಿರಬೇಕು. 1 ಹುದ್ದೆ ಮಾತ್ರ ಇರೋದು ಸಾಮಾನ್ಯ.
ಜನರಲ್ ಕ್ಯಾಟಗರಿ ಇದೆ. ಮಾರುಕಟ್ಟೆ ಅಧಿಕಾರಿ ಬಂದು ಮಾರ್ಕೆಟಿಂಗ್ ಆಫೀಸರ್ ಅಂತ ಏನ್ ಕರಿತೀವಿ, 2 ಹುದ್ದೆಗಳು, 2A ಒಂದಿದೆ, ಜನರಲ್ ಮೆರಿಟ್ ಒಂದಿದೆ. ಇದಕ್ಕೆ BCom ಅಥವಾ BSc BBM ಪದವಿ ಹೊಂದಿರಬೇಕು. ಮಾರುಕಟ್ಟೆಯಲ್ಲಿ 3 ವರ್ಷಗಳ ಅಂದ್ರೆ ಯಾವುದೇ ಒಂದು ರಿಲೇಟೆಡ್ ನೀವು 3 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು, ಕಂಪ್ಯೂಟರ್ ಬಗ್ಗೆ ಜ್ಞಾನ ಇರಬೇಕು. ಇನ್ನು ತಾಂತ್ರಿಕ ಅಧಿಕಾರಿ ಅಭಿಯಂತರು, ಓಕೆ, ಇಂಜಿನಿಯರ್, ಮೆಕ್ಯಾನಿಕಲ್ ಗೆ 1 ಹುದ್ದೆ ಇದೆ. ಅದು ಸಾಮಾನ್ಯದಲ್ಲಿ ತೃತೀಯ ಲಿಂಗ ಆಗಿ ಕೊಟ್ಟಿದ್ದಾರೆ ನೋಡಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಟ್ರಾನ್ಸ್ಜೆಂಡರ್, ಇಲ್ಲಿ ಮೇಲು ಫಿಮೇಲು ಅಪ್ಲೈ ಮಾಡಕ್ಕಾಗಲ್ಲ. ಇದಕ್ಕೆ BE ಮೆಕ್ಯಾನಿಕಲ್ ಟ್ರಾನ್ಸ್ಜೆಂಡರ್ ಅಪ್ಲೈ ಮಾಡ್ಬೋದು. ನೋಡಿ ಇಂಥದ್ದೆಲ್ಲ ಇದೆಯಲ್ಲ, ಟಕ್ಕಂತ ಜಾಬ್ ಸಿಕ್ಬಿಡುತ್ತೆ. ಟ್ರಾನ್ಸ್ಜೆಂಡರ್ ಎಷ್ಟು ಜನ ಇರ್ತಾರೆ, ಎಲ್ಲ ಯಾರು ಎಷ್ಟು ಜನ ಅಪ್ಲೈ ಮಾಡ್ತಾರೆ ಇದಕ್ಕೆ, ಯಾರು BE ಮೆಕ್ಯಾನಿಕಲ್ ಯಾರು ಮಾಡಿರ್ತಾರೆ ಅಲ್ವಾ, ಅಂತಾರೆ ಯಾರೋ ಒಬ್ರು ಅಪ್ಲೈ ಮಾಡಿ ಟಕ್ಕೋ ಅಂತ ನಿನ್ ಕೆಲಸ ಗ್ಯಾರಂಟಿ. ಕಟ್ ಆಫ್ ಕ್ಲಿಯರ್ ಆದ ತಕ್ಷಣ ಸರ್. ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಬಗ್ಗೆ ಮಾತಾಡೋದಾದ್ರೆ ಕಟ್ ಆಫ್ ಒಬ್ಬರೇ ಅಪ್ಲೈ ಮಾಡಿದ್ರೆ ಕಟ್ ಆಫ್ ಆಟೋಮೆಟಿಕ್ ಕ್ಲಿಯರ್ ಆಗುತ್ತೆ ಅದೇ ಕ್ಯಾಟಗರಿ ಅಡಿಯಲ್ಲಿ. ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಲ್ಲಿ ಕನ್ನಡ ಮಾಧ್ಯಮ, GM ಅಲ್ಲಿ ಕನ್ನಡ ಮಾಧ್ಯಮಕ್ಕೆ 1 ಸೀಟ್ ಇದೆ. ಓಕೆ, BE ಇನ್ ಎಲೆಕ್ಟ್ರಿಕಲ್. ಇನ್ನು ನೆಕ್ಸ್ಟ್ ಬರೋದಾದ್ರೆ ಸ್ನೇಹಿತರೆ ಕೆಮಿಸ್ಟ್ರಿ. ಓಕೆ, ಗುಣ ನಿಯಂತ್ರಣ ಅಂದ್ರೆ ಇದು ಏರ್ ಕಂಡೀಷನ್ ಇರಬೇಕೇನೋ, ಅದು ಗೊತ್ತಿಲ್ಲ. ಗುಣ ನಿಯಂತ್ರಣ ಅಂತ ಇದೆ. ಓಕೆ, ತಾಂತ್ರಿಕ ಅಧಿಕಾರಿ ಟೆಕ್ನಿಕಲ್ ಆಫೀಸರ್ 1 ಹುದ್ದೆ, ಜನರಲ್ ಮೆರಿಟ್ ಮಹಿಳೆಗೆ 1 ಕೊಟ್ಟಿದ್ದಾರೆ. ಓಕೆ, ಮಹಿಳೆಗೆ 1 ಇದೆ. ಇದು ಕೂಡ MSc ಕೆಮಿಸ್ಟ್ರಿ. ಓಕೆ, ಇನ್ನು ಮೈಕ್ರೋಬಯಾಲಜಿ ಇದ್ರೆ MSc ಮೈಕ್ರೋಬಯಾಲಜಿ ಮಾಡಿರ್ಬೇಕು. ಓಕೆ, MSc ಇದು, BSc ಎಲ್ಲ. ಫೈನ್ ಸರ್. ನೆಕ್ಸ್ಟ್ ಬರ್ತೀನಿ. ತಾಂತ್ರಿಕ ಅಧಿಕಾರಿ 14 ಹುದ್ದೆಗಳು, ಟೆಕ್ನಿಕಲ್ ಆಫೀಸರ್. ಇದಕ್ಕೆ ನೀವು BTech ಇನ್ ಡೈರಿ ಟೆಕ್ನಾಲಜಿಲಿ BE ಅಥವಾ BTech ಅಲ್ಲಿ ಓದಿದ್ರೆ ಅವ್ರು ಅಪ್ಲೈ ಮಾಡ್ಬೋದು. ನೋಡಿ ಯಾವ ಕ್ಯಾಟಗರಿ ಅಡಿಯಲ್ಲಿದೆ, ಯಾರು ಅಪ್ಲೈ ಮಾಡಬೇಕು ಅಂತ ನೋಡ್ಕೊಳ್ಳಿ. ಇನ್ನು ಕೆಮಿಸ್ಟ್ ದರ್ಜೆ 1 ಮೈಕ್ರೋಬಯಾಲಜಿ ಕೆಮಿಸ್ಟ್ರಿ. ಅಗೇನ್ ಇದು ಇಲ್ಲಿ ದರ್ಜೆ 1 ಗ್ರೇಡ್ 1 ಆಗಿರೋದಂದ್ರೆ BSc ಕೇಳಿದ್ದಾನೆ ಕೆಮಿಸ್ಟ್ರಿ. ಇಲ್ಲೂ ಕೂಡ BSc ಕೇಳಿದ್ದಾನೆ. ಅಂಡ್ ಕನಿಷ್ಠ 2 ವರ್ಷ ಎಕ್ಸ್ಪೀರಿಯನ್ಸ್ ಕೇಳಿದ್ದಾನೆ ಎರಡರಲ್ಲೂ ಕೂಡ. ಓಕೆ, ಈ ಆಹಾರ ಸಂಸ್ಕರಣಾ ಘಟಕಗಳಲ್ಲಿ ಯಾವುದೇ ಒಂದು ಫುಡ್ ಪ್ರೊಸೆಸಿಂಗ್ ಅಲ್ಲಿ ನೀವು ಮಾರ್ಕೆಟ್ ಅಲ್ಲಿ ನೀವು ಎಕ್ಸ್ಪೀರಿಯನ್ಸ್ ಹೊಂದಿರಬೇಕು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. 17 ಹುದ್ದೆಗಳು. ಇಲ್ಲಿ ಎನಿ ಡಿಗ್ರಿ, ಓಕೆ, ಯಾವುದೇ ಡಿಗ್ರಿ ಆಗಿರೋರು ಅಪ್ಲೈ ಮಾಡಬಹುದು. ಇದಕ್ಕೆ ಎಕ್ಸ್ಟೆನ್ಷನ್ ಆಫೀಸರ್ ಗ್ರೇಡ್ 3ಗೆ. ಫೈನ್ ಸರ್. ಇಲ್ಲಿ ಯಾವ ಕ್ಯಾಟಗರಿಗಿದೆ, SC B ಗಿದೆ, SC C ಗಿದೆ, ಕ್ಯಾಟಗರಿ 1 ಗಿದೆ, ST ಗಿಲ್ಲ, ಅಂಡ್ 2A ಗಿದೆ, ಮಾಜಿ ಸೈನಿಕ, ಮಹಿಳೆ, ಗ್ರಾಮೀಣ ಆಗಿದೆ. 2Bಗೂ ಗ್ರಾಮೀಣ ಆಗಿದೆ, 3Aಗೆ ಮಹಿಳೆಗಿದೆ, 3B ಗ್ರಾಮೀಣ ಆಗಿದೆ. ಸಾಮಾನ್ಯದಲ್ಲಿ ಗ್ರಾಮೀಣ 3, ಅಂಗವಿಕಲ 1, ಮಹಿಳೆ 2, ಇತರೆ 1, ಮಾಜಿ ಸೈನಿಕ 1 ಇನ್ನು ಆಡಳಿತ ಸಹಾಯ ದರ್ಜೆ 2 ವೆರಿ ಇಂಪಾರ್ಟೆಂಟ್. 17 ಹುದ್ದೆ ಇದು ಕೂಡ. ಬಟ್ ಅದೇನೋ ಕಮ್ಮಿ ಹುದ್ದೆ ತೋರಿಸಿದಲ್ವ ಸರ್, ಇಲ್ಲಿ 17 ಅಂತ ಹಾಕಿದ್ದಾನೆ. ಒಳ್ಳೇದು, ಹುದ್ದೆಗಳು ಜಾಸ್ತಿ ಇದ್ರೆ ಒಳ್ಳೆ ತಾನೆ. ಇಲ್ಲೂ ಕೂಡ ಎನಿ ಡಿಗ್ರಿ ಅವರು ಅಪ್ಲೈ ಮಾಡ್ಬೋದು. ಇದಕ್ಕೆ ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕಷ್ಟೇ. ಇಲ್ಲಿ ಕೂಡ ನೋಡಿ ಯಾವ ಕ್ಯಾಟಗರಿ ಇದೆ ಅಂತ ನೀವು. E ಅಂದ್ರೆ ಇತರೆ ಅಂದ್ರೆ ಜನರಲ್ ಅಂತ. ಓಕೆ, ಅಂದ್ರೆ ಮಹಿಳೆ ಅಂತ, ಗ್ರಾಮೀಣ ಅಂತ, ಅಂಗವಿಕಲ ಅಂತ. ಓಕೆ ಸರ್, ಅರ್ಥ ಆಗಿದೆ ಅನ್ಕೋತೀನಿ. ಲೆಕ್ಕ ಸಹಾಯಕ ದರ್ಜೆ, ಲೆಕ್ಕಕ್ಕೆ ಸಂಬಂಧಪಟ್ಟದ್ದೇ ಇರೋದ್ರೆ BCom ಮಾಡಿರ್ಬೇಕು, ಟ್ಯಾಲಿ ಸರ್ಟಿಫಿಕೇಟ್ ಹೊಂದಿರಬೇಕು ಅಂತ ಅವನೇ ಕೊಟ್ಬಿಟ್ಟಿದ್ದಾನೆ. 12 ಹುದ್ದೆಗಳಿದೆ, ನೀವು ನೋಡ್ಕೊಳ್ಳಿ ಮೀಸಲಾತಿ ಯಾವುದು ಅಂತ. ಇನ್ನು ಮಾರುಕಟ್ಟೆ ಸಹಾಯಕ ದರ್ಜೆ 2 ಬಂದ್ರೆ 10 ಹುದ್ದೆಗಳಿವೆ ಸ್ನೇಹಿತರೆ. BSc ಅಥವಾ BCom ಪದವಿ ವಿತ್ ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕು. ಸರ್ಟಿಫಿಕೇಟ್ ಬಗ್ಗೆ ಹೇಳ್ತೀನಿ, ನೋ ನೀಡ್ ಟು ವರಿ. ಇಲ್ಲಿ ನೋಡಿ, ಇಲ್ಲಿ ಸೀರಿಯಲ್ ನಂಬರ್ ನೋಡ್ಕೊಂಡ್ ಬರ್ತಾರೆ. ನೀವು ಯಾವ್ದಕ್ಕೆ ಅಪ್ಲೈ ಮಾಡಬೇಕು ಎಲ್ಲ ನೀವು ಟೆಸ್ಟ್ ಮಾಡ್ಕೋತಾರೆ, ನಾನು ಹೇಳ್ತೀನಿ. ಇನ್ನು ಕೆಮಿಸ್ಟ್ರಿ ದರ್ಜೆ 2 ಗ್ರೇಡ್ 2 ಕೆಮಿಸ್ಟ್ರಿ. ಓಕೆ, ಕೆಮಿಸ್ಟ್ರಿಲಿ ಆಗಿರ್ಬೇಕು, BSc ಕೆಮಿಸ್ಟ್ರಿ ಮಾಡಿರ್ಬೇಕು. 20 ಹುದ್ದೆಗಳಿದೆ ಇದು. ಓಕೆ, ಸೊ ಇದನ್ನ ನೋಡ್ಕೊಳ್ಳಿ. ಇದಕ್ಕೆ ಯಾವುದೇ ಎಕ್ಸ್ಪೀರಿಯನ್ಸ್ ಕೇಳಿಲ್ಲ. ಹಾಗೆ ಮೈಕ್ರೋಬಯಾಲಜಿ, ಇಲ್ಲೂ ಕೂಡ BSc ಮೈಕ್ರೋಬಯಾಲಜಿ ಆಗಿರಬೇಕು, ಗ್ರೇಡ್ 2, 8 ಹುದ್ದೆಗಳಿದೆ. ನೆಕ್ಸ್ಟ್ ಕಿರಿಯ ಸಿಸ್ಟಮ್ ಆಪರೇಟರ್ 13 ಹುದ್ದೆಗಳಿದೆ. ಸಿಸ್ಟಮ್ ಆಪರೇಟರ್ ಆಗಿರೋದ್ರಿಂದ ನಿಮಗೆ ಸ್ಥಾಪಿತ ಮಾನ್ಯತೆ ಪಡೆದ ವಿಷಯದ ಯಾವುದೇ ಪದವಿ ಇಲ್ಲಿ ಕೇಳಿದ್ದಾನೆ. ಕನಿಷ್ಠ 1 ವರ್ಷ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ಕೋರ್ಸ್ ಹಾಗೂ 3 ವರ್ಷದ ಅನುಭವ ಕೇಳಿದ್ದಾರೆ. ಅಂದ್ರೆ ಇಲ್ಲಿ ಯಾವುದೇ ಡಿಗ್ರಿ ಮಾಡಿದ್ರು ಓಕೆ, ಅಥವಾ ಕನಿಷ್ಠ 1 ವರ್ಷದ ಡಿಪ್ಲೊಮಾ ಅದರಲ್ಲಿ ಕಂಪ್ಯೂಟರ್ ಅಪ್ಲಿಕೇಶನ್ ಕೋರ್ಸ್ನ ನೀವು ಡಿಪ್ಲೊಮಾ ಮಾಡಿರಬೇಕು 1 ವರ್ಷದ್ದು ಅಟ್ಲೀಸ್ಟ್, ಮತ್ತೆ 3 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು. ಡಿಗ್ರಿ ಯಾವ್ದಿದ್ರು ಓಕೆ. ಓಕೆ, ಹಾಗೆ ನೆಕ್ಸ್ಟ್ ಬರ್ತೀನಿ. ಶೀಘ್ರ ಲಿಪಿಗಾರ ದರ್ಜೆ 2 1 ಹುದ್ದೆ ಇದೆ. ಇಲ್ಲಿ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದ ಯಾವುದೇ ಪದವಿ, ಸೀನಿಯರ್ ಇಂಗ್ಲಿಷ್ ಕನ್ನಡ ಶಾರ್ಟ್ ಹ್ಯಾಂಡ್ ನೊಂದಿಗೆ ಕಂಪ್ಯೂಟರ್ ಆಫೀಸ್ ಪ್ಯಾಕೇಜ್ ಇದು. ಯಾಕಂದ್ರೆ ಶೀಘ್ರ ಲಿಪಿಗಾರರಿಗೆ ನಿಮ್ಗೆ ಅದು ಆ ಒಂದು ಕೋರ್ಸ್ ಮಾಡಿರ್ಲೇಬೇಕಾಗುತ್ತಲ್ವಾ, ಸೊ ಹಾಗಾಗಿ. ನೆಕ್ಸ್ಟ್ ಕಿರಿಯ ತಾಂತ್ರಿಕರು ಎಲೆಕ್ಟ್ರಿಕಲ್. ಓಕೆ, ಎಲೆಕ್ಟ್ರಿಕಲ್ ಅಂದ್ರೆ ಜೂನಿಯರ್ ಇಂಜಿನಿಯರ್ ಏನ್ ಕರಿತೀವಿ, 22 ಹುದ್ದೆ ಇದೆ. ಸೊ ಇಲ್ಲಿ SSLC ಇಂದ ಡೈರೆಕ್ಟರೇಟ್ ಜನರಲ್ ಆಫ್ ಎಂಪ್ಲಾಯ್ಮೆಂಟ್ ಅಂಡ್ ಟ್ರೈನಿಂಗ್ ಇವರಿಂದ ಎಲೆಕ್ಟ್ರಿಕಲ್ ಟ್ರೇಡ್ ನಲ್ಲಿ ತೆರಗಡೆ ಹೊಂದಿ ಕಡ್ಡಾಯವಾಗಿ ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್ ಅಥವಾ ಪ್ರೊವಿಷನಲ್ ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್, ನ್ಯಾಷನಲ್ ಕೌನ್ಸಿಲ್ ಫಾರ್ ವೆಕೇಶನಲ್ ಟ್ರೈನಿಂಗ್ ಸರ್ಟಿಫಿಕೇಟ್ ಹೊಂದಿರಬೇಕು ಅಂತ ಕೊಟ್ಬಿಟ್ಟಿದ್ದಾನೆ.
ಸೊ ಕಿರಿಯ ತಾಂತ್ರಿಕ ಎಲೆಕ್ಟ್ರಿಕಲ್ ಅಂದ್ರೆ ಮೋಸ್ಟ್ಲಿ ಇದು ITI ಸಂಬಂಧ NTC ಅಂತ ಹೇಳ್ಕೊಂಡಿದ್ದಾನೆ. SLC ಮಾಡಿ ITI ಮಾಡಿಲ್ಲ ಅಂದ್ರೂ ITI ಜನರಲ್ ಎಂಪ್ಲಾಯ್ಮೆಂಟ್ ಅಂಡ್ ಟ್ರೈನಿಂಗ್ ಇದೆಯಲ್ಲ, ITI ಇದೆಯಲ್ಲ, ಅಲ್ಲಿ ಎಲೆಕ್ಟ್ರಿಕಲ್ ITI ಮಾಡಿ ಮತ್ತೆ NTC ಸರ್ಟಿಫಿಕೇಟ್ ಕೂಡ ಆಗಿರಬೇಕು ಅಂತ ಕೇಳಿದ್ದಾರೆ. ಸೊ ITIಗೋಸ್ಕರ ಎಲೆಕ್ಟ್ರಿಕಲ್. ಹಾಗೆ ಇದು ರೆಫ್ರಿಜಿರೇಟರ್ ಕೂಡ ಇಲ್ಲಿ ನಿಮಗೆ ಏನೊಂದಿರಬೇಕು, ಟ್ರೇಡ್ ಸರ್ಟಿಫಿಕೇಟ್ ಹೊಂದಿರಬೇಕು. ಯಾವುದ್ರಲ್ಲಿ? ರೆಫ್ರಿಜಿರೇಷನ್ ಅಲ್ಲಿ. ಹಾಗೆ ಬಾಯ್ಲರ್ ಅಟೆಂಡೆಂಟ್ ಅಲ್ಲಿ ಕೂಡ ಬಾಯ್ಲರ್ ಅಟೆಂಡೆಂಟ್ ದರ್ಜೆ 2 ಪ್ರಮಾಣ ಪತ್ರ ಪಡೆದಿರಬೇಕು SLC ನಂತರ ಆದ್ಮೇಲೆ. ಸೊ ಈ ಒಂದು ಅರ್ಹತೆ ಇರೋರು ಈ ಹುದ್ದೆಗಳಿಗೆ ಅಪ್ಲೈ ಮಾಡ್ಬೋದು. ಇನ್ನು ಫಿಟ್ಟರ್ ಆಗಿರ್ಬೇಕು ITI ಅಲ್ಲಿ. ಸೇಮ್ ಸರ್, ಇವೆಲ್ಲ ಸೇಮ್ ಇದೆ. ವೆಲ್ಡರ್, ನೀವು ಇದು ಕೂಡ ITI ಆದ್ಮೇಲೆ SLC ಆದ್ಮೇಲೆ ITI ಮಾಡಿರಬೇಕು ವೆಲ್ಡರ್ ಟ್ರೇಡ್ ನಲ್ಲಿ. ಸೊ ಇದೆಲ್ಲ ಸೇಮ್ ಇದೆ. ಇದಕ್ಕೆ ಬರ್ತೀನಿ ನೋಡಿ, ವೆರಿ ಇಂಪಾರ್ಟೆಂಟ್. ಈಗ ಇಷ್ಟೊಂದೆಲ್ಲ ಇದೆಯಲ್ಲ, ಈಗ ಒಂದಷ್ಟಕ್ಕೆ ಕಂಪ್ಯೂಟರ್ ನಾಲೆಡ್ಜ್ ಇರಬೇಕು ಅಂತ ಕೇಳಿದ್ರೆ ಡೈರೆಕ್ಟ್ ಆಗಿ ಒಂದಷ್ಟಕ್ಕೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಬೇಕು, 1 ವರ್ಷ ಡಿಪ್ಲೊಮಾ ಮಾಡಬೇಕು ಅಂತಾನೆ ಕೇಳ್ಬಿಟ್ಟಿದ್ದೇನೆ ಒಂದೊಂದಕ್ಕೆ ಅಲ್ಲೇನೆ. ಸೊ ಇಲ್ಲಿ ವ್ಯವಸ್ಥಾಪಕರು ಏನಿದೆ, ಸಹಾಯಕ ವ್ಯವಸ್ಥಾಪಕರು ಫಸ್ಟ್ 2-3 ನಾವು ನೋಡಿದ್ವಲ್ಲ, 1-2, ಮತ್ತೆ ತಾಂತ್ರಿಕ ಅಭಿಯಂತರು ಮತ್ತೆ ಕಿರಿಯ ತಾಂತ್ರಿಕ ಹುದ್ದೆಗಳು ಹೊರತುಪಡಿಸಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಈ 4 ಹುದ್ದೆ ಕಿರಿಯ ತಾಂತ್ರಿಕರು ಅಂದ್ರೆ ITI ಎಲ್ಲ ನೋಡಿದ್ವಲ್ಲ, ಮತ್ತೆ ತಾಂತ್ರಿಕ ಅಧಿಕಾರಿ ಅಭಿಯಂತರು ಅಂದ್ರೆ ಇಂಜಿನಿಯರಿಂಗ್ ನೋಡಿದ್ವಲ್ಲ, ಓಕೆ, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ ಮತ್ತೆ ಕಂಪ್ಯೂಟರ್ ಸೈನ್ಸ್. ಸೊ ಇಂಥದ್ದು ಬಿಟ್ಟು, ಈ 2 ಬಿಟ್ಟು ಉಳಿದ ಎಲ್ಲಾ ಹುದ್ದೆಗಳ ನೇಮಕಾತಿಗಳಿಗೆ ಅಭ್ಯರ್ಥಿಗಳು ಕಂಪ್ಯೂಟರ್ ಆಪರೇಷನ್ ಮತ್ತು ಅಪ್ಲಿಕೇಶನ್ ಜ್ಞಾನ ಕಡ್ಡಾಯ ಹೊಂದಿರತಕ್ಕದ್ದು ಹಾಗೂ ಕಂಪ್ಯೂಟರ್ ಸರ್ಟಿಫಿಕೇಟ್ ತರಬೇತಿ ಪ್ರಮಾಣ ಪತ್ರ ಸಲ್ಲಿಸತಕ್ಕದ್ದು. ಅಂದ್ರೆ ಈ ಒಂದು 4-5 ಹುದ್ದೆ ಬಿಟ್ಟು ಇನ್ನೆಲ್ಲದಕ್ಕೂ ಕೂಡ ನಿಮಗೆ ಕಂಪ್ಯೂಟರ್ ನಾಲೆಜ್ ಇದೆ ಅಂತ ಏನ್ ಕೊಟ್ಟಿದ್ನಲ್ಲ, ಸರ್ಟಿಫಿಕೇಟ್ ಕೂಡ ಕೊಡಬೇಕಾಗತ್ತೆ. ಸೊ ಸರ್ಟಿಫಿಕೇಟ್ ನಾಲೆಜ್ ಇದ್ರೆ ಸಾಕಲ್ವಾ? ಎಸ್, ಯಾರು ಕೊಡೋದ್ ಬೇಕಾಗಿಲ್ಲ ಅಂದ್ರೆ, ನೀವು BSc ಮಾಡ್ತಿರ್ತೀರಾ, ಡಿಪ್ಲೊಮಾ ಮಾಡಿದೀರಾ, ಅಥವಾ ಡಿಗ್ರಿ ಮಾಡ್ತಿರ್ತೀರಾ, ಅಥವಾ BE ಮಾಡ್ತಿದ್ದೀರಿ, ಏನೋ ಒಂದು ಅದರಲ್ಲಿ ಒಂದು ವಿಷಯ ನೀವು ಯಾವ್ದಾದ್ರು ಕಂಪ್ಯೂಟರ್ನ ಬೇಗ C ಅಭ್ಯಾಸ ಮಾಡಿರ್ತೀರಾ, ಬೇಸಿಕ್ ಕಂಪ್ಯೂಟರ್ ಅಭ್ಯಾಸ ಮಾಡಿ, C++ ಯಾವ್ದಾದ್ರು ಒಂದು ಆಪ್ಷನಲ್ ಸಬ್ಜೆಕ್ಟ್ ತಗೊಂಡಿರ್ತೀರಾ, ಅಥವಾ ಯಾವ್ದಾದ್ರು ಒಂದು ಕಂಪ್ಯೂಟರ್ ರಿಲೇಟೆಡ್ ಒಂದು ವಿಷಯನ ನೀವು ನಿಮ್ಮ ಒಂದು ಸೆಮಿಸ್ಟರ್ಗಳಲ್ಲಿ ಓದಿದ್ರೆ ಅಂಥವ್ರು ಇದರಿಂದ ವಿನಾಯಿತಿ, ಅಂಥವ್ರು ನೀವು ಯಾವುದೇ ಆದ ರೀತಿಯಾದ ಸರ್ಟಿಫಿಕೇಟ್ ಕೊಡಂಗಿಲ್ಲ. ಇಲ್ಲ ಅಂದ್ರೆ ಸರ್ಟಿಫಿಕೇಟ್ ಕೊಡಬೇಕು. ಯಾವ ಸರ್ಟಿಫಿಕೇಟ್? ಗೌರ್ಮೆಂಟಾ? ಇಲ್ಲ ಸರ್, ಯಾವ್ದಾದ್ರು ಪ್ರೈವೇಟ್ ಅಲ್ಲಿ ನೀವು ಮಾಡಿದ್ರೆ ಅದಕ್ಕೆ ಪ್ರಮಾಣ ಪತ್ರ ಸರ್ಟಿಫಿಕೇಟ್ ಕೇಳಿದ್ದಾನೆ ಅಷ್ಟೇ, ಇಲ್ಲಿ ಕೊಟ್ರೆ ಆಯ್ತು. ಮತ್ತೆ ಒಂದಕ್ಕಿಂತ ಹೆಚ್ಚು ಅರ್ಜಿ ಸಲ್ಲಿಸಬೇಕು ಅಂದ್ರೆ, ಈಗ ಬೇರೆ ಬೇರೆ ಹುದ್ದೆ ನಾನು ಹೇಳಿದೆ 2 ಹುದ್ದೆಗಳಿದೆ ಸರ್, ಆಡಳಿತ ಅಧಿಕಾರಿ ಗ್ರೇಡ್ 3 ಆಗಿರ್ಬೋದು, ವಿಸ್ತರಣಾಧಿಕಾರಿ, 2ಕ್ಕೂ ಸಲ್ಲಿಸಬೇಕು ನಾನು, ಯಾಕಂದ್ರೆ ಎನ್ನೇ ಡಿಗ್ರಿ ಕೇಳಿದ್ದಾನೆ ಅಂತ ಅಂತೀರಾ. ಅವಾಗ ನೀವು 2ಕ್ಕೂ ಸಲ್ಲಿಸಿ, ಆದ್ರೆ ಅರ್ಜಿ ಶುಲ್ಕ ಸಪರೇಟ್ ಆಗಿ ಕೊಡಿ. ಅದ್ರ ರಿಜಿಸ್ಟ್ರೇಷನ್ ನಂಬರ್ ಒಂದೇ ಇರುತ್ತೆ, ಅರ್ಜಿ ಶುಲ್ಕ ಮಾತ್ರ 2 ಹುದ್ದೆಗಳ ಸಪರೇಟ್. ಎಕ್ಸಾಮ್ ಒಂದೇ ಆಗುತ್ತೆ ನಿಮ್ಗೆ ಅಲ್ಲಿ, ಬಟ್ ಕಟ್ ಆಫ್ ಗಳನ್ನ ನೋಡ್ಬೇಕಾದ್ರೆ ನಿಮ್ಗೆ ಅಲ್ಲಿ ನೋಡ್ಕೊಂಡು ಕೊಡ್ತಾನೆ ಅಂತ ಅನ್ಸುತ್ತೆ ಇಲ್ಲಿ. ಸೊ ನೋಂದಣಿ ಸಂಖ್ಯೆ ಒಂದೇ, ನೀವು ಅಪ್ಲೈ ಮಾಡ್ಬೇಕಾದ್ರೆ ಹುದ್ದೆಗಳ ಸಂಖ್ಯೆ ಯಾವ್ದು ನಂಬರ್ ನೀವು ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡು 12ನೇ ನಂಬರ್, 10, 11ನೇ ನಂಬರು 2ಕ್ಕೆ ಅಪ್ಲೈ ಮಾಡ್ತೀನಿ ಅಂತ ಹಾಕಿದ್ರೆ 2 ಅರ್ಜಿ ಶುಲ್ಕ ಕೊಡಬೇಕಾಗುತ್ತೆ. ಸೊ ಅದು ವೆರಿ ಇಂಪಾರ್ಟೆಂಟ್ ಇಲ್ಲಿ. ಸೊ ಅರ್ಜಿ ಶುಲ್ಕ ಎಷ್ಟು ಸರ್? 500 ರೂಪಾಯಿ ಫಾರ್ SC ST ಕ್ಯಾಟಗರಿ 1 ಅಂಡ್ ಪರಿಶಿಷ್ಟ ಪ್ರವರ್ಗ C ಇವೆಲ್ಲಕ್ಕೂ. ಇತರ ಅಂದ್ರೆ 2A 2B 3A 3B GM ಇವ್ರಿಗೆಲ್ಲ 1000 ರೂಪಾಯಿ ವಿತ್ ನಿಮಗೆ ಪ್ರತ್ಯೇಕ ಒಂದು ಟ್ರಾನ್ಸಾಕ್ಷನ್ ಚಾರ್ಜಸ್ ಇರುತ್ತೆ. ಲಾಸ್ಟ್ ಡೇಟು 14/7. ನಿಮ್ಗೆ ಎನಿ ಡೌಟ್ಸ್ ಇದ್ರೆ ಇಲ್ಲಿ ಕೊಟ್ಟಿದ್ದ ನೋಡಿ, ಈ ಸಹಾಯವಾಣಿಗೆ ಕರೆ ಮಾಡಬಹುದು. 4ರಿಂದ 6ರಿಂದ 14/7ವರೆಗೆ ದಿನಾಂಕದವರೆಗೆ ಬೆಳಗ್ಗೆ 10ರಿಂದ 5 ಗಂಟೆವರೆಗೆ ಹೆಲ್ಪ್ ಲೈನ್ಗೆ ಈ ನಂಬರ್ಗೆ ಕರೆ ಮಾಡಿ ನೀವು ತಿಳ್ಕೊಬಹುದು. ಸೊ ಎಲ್ಲರೂ ಅಪ್ಲೈ ಮಾಡ್ಬೇಕಾಗತ್ತೆ, ಪ್ರೀವಿಯಸ್ ಅಪ್ಲೈ ಮಾಡಿರೋರು ಅಪ್ಲೈ ಮಾಡ್ಬೇಕಾಗತ್ತೆ. ನಿಮ್ಮ ಪ್ರೀವಿಯಸ್ ಅಪ್ಲೈ ಮಾಡಿರ್ತಕ್ಕಂಥ ದುಡ್ಡು ನಿಮ್ಗೆ ವಾಪಸ್ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ ಸ್ನೇಹಿತರೆ. ಯಾವ ಬ್ಯಾಂಕಿಂದ ನೀವು ಪಾವತಿ ಮಾಡಿರ್ತೀರಾ ಅಲ್ಲಿಂದ ಬರುತ್ತೆ ಅದೇ ನಂಬರ್ಗೆ. ಓಕೆ, ತಲೆ ಕೆಡ್ಸ್ಕೊಳ್ಳೋ ಸ್ಥಿತಿ ಇಲ್ಲ. ಇನ್ನು ವಯೋಮಿತಿ ಆಸ್ ಯೂಶುವಲ್ 5 ವರ್ಷ ರಿಲ್ಯಾಕ್ಸೇಷನ್ ಇದೆ, 18 ಮಿನಿಮಮ್, ಮ್ಯಾಕ್ಸಿಮಮ್ 45 ಫಾರ್ SC ST ಕ್ಯಾಟಗರಿ 1, 2A 2B 3B 43 ಮ್ಯಾಕ್ಸಿಮಮ್, ಸಾಮಾನ್ಯವರಿಗೆ 40 ವಿತ್ ಏಜ್ ರಿಲ್ಯಾಕ್ಸೇಷನ್. ಮಾಜಿ ಸೈನಿಕರಿಗೆ ಮತ್ತೆ ವಿಧವೆಗೆ, ಅಂಗವಿಕಲರಿಗೆ ಆಸ್ ಯೂಶುವಲ್ ಕರ್ನಾಟಕದ ಒಂದು ಏನೋ ಗೌರ್ಮೆಂಟ್ ನಾರ್ಮ್ಸ್ ಇದೆ, ಅದ್ರ ಪ್ರಕಾರ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದೆ. ಅದನ್ನ ನೋಡ್ಕೊಂಡು ನಿಮ್ಮ ಕ್ಯಾಟಗರಿ ಯಾವುದು ನೀವು ಅಪ್ಲೈ ಮಾಡಬಹುದು. ಇನ್ನು ಸಿಲೆಬಸ್ ನೋಡಿ, ಎಲ್ಲದಕ್ಕೂ ಕೂಡ ನಿಮಗೆ ಈ ಒಂದು ಸಿಲೆಬಸ್ ಮೆನ್ಷನ್ ಮಾಡಿದ್ದಾರೆ. ಓಕೆ, ಇಲ್ಲಿ ನಿಮಗೆ ವಸ್ತುನಿಷ್ಠ ಮತ್ತೆ ಇಲ್ಲಿ ಹಾಲು ಒಕ್ಕೂಟಕ್ಕೆ ಚಟುವಟಿಕೆ ಬ್ಯಾಂಕಿಂಗ್ ಅಂತಿರಲ್ಲ, ಹಾಲು ಒಕ್ಕೂಟ ಅಂತಿರುತ್ತೆ, 25 ಇರುತ್ತೆ. ಸೊ ಇಲ್ಲಿ ಪ್ರಮುಖವಾಗಿ ನಿಮಗೆ ಇದು ಮತ್ತೆ ಇದು ಕಾನ್ಸಂಟ್ರೇಷನ್ ಜಾಸ್ತಿ ಇರಬೇಕು. ಜೊತೆಗೆ ನಿಮಗೆ ಭಾರತ ಸಂವಿಧಾನ ಸಪರೇಟ್ ಆಗಿ ಒಂದು ಸೆಕ್ಷನ್ ಇರುತ್ತೆ. ಓಕೆ, 200 ಮಾರ್ಕ್ಸ್ಗೆ ಕೇಳ್ತಾರೆ, ನೋ ನೆಗೆಟಿವ್ ಮಾರ್ಕ್ಸ್. ಸೊ ಈಗ ಇದಕ್ಕೆ ಹೆಂಗ್ ಸರ್ ಓದೋದು ಪ್ರಿಪೇರು? ಕನ್ನಡ ಭಾಷೆ ಇದೆ, ಸಾಮಾನ್ಯ ಇಂಗ್ಲಿಷ್ 25 ಇದೆ, ಕನ್ನಡಕ್ಕೆ 50 ಇದೆ. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ಒಳ್ಳೆ ಮಾರ್ಕ್ಸ್ ತಗೋಬಹುದು. ಜಿ ಕೆ ಏನ್ ಬೇಕಾದ್ರೆ ಕೇಳ್ಬಿಡ್ತಾನೆ ಅವನು. ಒಂದ್ಸಲ 4-5 ಕ್ವೆಶ್ಚನ್ ಮೆಂಟಲ್ ಅಬಿಲಿಟಿ ಕೇಳ್ಬಿಡ್ತಾನೆ,
ಒಂದ್ 5 ಕ್ವಶನ್ 6 ಕ್ವಶನ್, ಒಂದೊಂದ್ಸಲ ಏನ್ ಮಾಡ್ತಾನೆ ಕಂಪ್ಯೂಟರ್ ಹಾಕ್ಬಿಡ್ತಾನೆ, ಏನ್ ಬೇಕಾದ್ರೆ ಅದನ್ನ ನೀವು ಅನ್ಎಕ್ಸ್ಪೆಕ್ಟೆಡ್. ನೀವು ಈ ವಸ್ತುನಿಷ್ಠದಲ್ಲೂ ಅಷ್ಟೇ ಒಂದ್ಸಲ ಏನ್ ಮಾಡ್ತಾನೆ 25 ಕ್ವಶನ್ ಅಲ್ಲಿ ಜಿಕೆ ನಿಮಗೆ ಕರೆಂಟ್ ಅಫೇರ್ ಒಂದಷ್ಟು ಆಡ್ ಮಾಡ್ಬಿಡ್ತಾನೆ, ಒಂದೊಂದ್ಸಲ ಕಂಪ್ಯೂಟರ್ ಒಂದಷ್ಟು ಕ್ವಶನ್ ಆಡ್ ಮಾಡ್ಬಿಡ್ತಾನೆ. ಈಗ ಹುಚ್ಚುಚ್ಚಂಗೆ ಕೇಳ್ತಾರೆ ಅವರು. ಬಟ್ ಕಂಪ್ಯೂಟರ್ ಏನಿರುತ್ತಲ್ಲ ತುಂಬಾ ಈಸಿ ಇರುತ್ತೆ. KMF ಏನಾದ್ರು DCC ಬ್ಯಾಂಕ್ ಅಲ್ಲಿ ಕೇಳಿದ್ರೆ ಕಂಪ್ಯೂಟರ್ ತುಂಬಾ ಈಸಿ ಇರುತ್ತೆ. ನೀವು ಗ್ರೂಪ್ಸ್ ಏನು ಓದ್ತಾ ಇರ್ತಾರೆ ಒಂದ್ 5-6 ಕ್ವಶನ್ಸ್ ಬರ್ಬೋದು ಅಷ್ಟೇ, ತುಂಬಾ ಏನ್ ಕೇಳಲ್ಲ. ಹಾಗಾಗಿ ಕಂಪ್ಯೂಟರ್ ಬಗ್ಗೆ ಹೆಚ್ಚು ತಲೆ ಕೆಚ್ಕೊಬಿಡಿ. ಇಲ್ಲಿ ಬೇಕಾಗಿರೋದೇನು ವಸ್ತುನಿಷ್ಠ ಅಂದ್ರೆ ಹಾಲು ಒಕ್ಕೂಟದ ಬಗ್ಗೆ ನಿಮ್ಗೆ ಹೆಚ್ಚು ಪ್ರಶ್ನೆ ಬರುತ್ತೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಎಲ್ಲ ತಗೊಂಡು ನೋಡಿದ್ರೆ ಈಗ 1 ವರ್ಷದಿಂದ ಹಿಂಗ್ ಮಾಡ್ತಾ ಇರೋದು, ಮೊದ್ಲೆಲ್ಲ ಹಂಗಿರ್ಲಿಲ್ಲ. ಹಂಗಂದ್ಬಿಟ್ಟು ಈಗ ನೆಕ್ಸ್ಟ್ ಎಕ್ಸಾಮ್ ಹಿಂಗೆ ಕೇಳ್ತಾನೆ ಅಂತಿದಿಲ್ಲ, ಬೇಕಾದ್ರೆ ಪ್ರೀವಿಯಸ್ ಹೆಂಗಿತ್ತು ಹಂಗೆ ಕೇಳ್ಬೋದು. ಇದು ಹಾಲು ಒಕ್ಕೂಟಕ್ಕೆ ಸಂಬಂಧಪಟ್ಟಂತೆ ನಿಮಗೆ KMF ರಿಲೇಟೆಡ್ ಕರೆಂಟ್ ಅಫೇರ್ಸ್ ಅದು ಇದು ಹಾಲು ಬಗ್ಗೆ ಎಲ್ಲ ನಿಮಗೆ ಇನ್ಫಾರ್ಮೇಶನ್ಸ್ ಕೇಳಬಹುದು. ಇದು ಕೋಆಪರೇಟಿವ್ ಸಂಬಂಧಪಟ್ಟಂತೆ ಕೇಳ್ತಾರೆ. ಓಕೆ, ಸೊ ಇದನ್ನ ಹೆಂಗ್ ಓದ್ಬೇಕು? ಏನಿದೆ ಬುಕ್ಸ್ ಇದಕ್ಕೆ ಯಾವ ಬುಕ್ಸು ಇಲ್ಲ ಸ್ನೇಹಿತರೆ. ಓಕೆ, ಸೊ ನೀವು ಒಂದೊಂದೇ ಸಬ್ಜೆಕ್ಟ್ಸ್ ಗಳನ್ನ ಸಪರೇಟ್ ಓದ್ಕೋಬೇಕಾಗತ್ತೆ. ನಾವು ನಿಮಗೆ ಗೊತ್ತೇ ಇದೆ, ನಾವು DCC ಬ್ಯಾಂಕ್ ಆಗಿರ್ಬೋದು, KMF ಆಗಿರ್ಬೋದು, ಒಂದು ಕೋಆಪರೇಟಿವ್ ಮೂವ್ಮೆಂಟ್ ಅದ ಸಪರೇಟ್ ಪ್ಲೇ ಲಿಸ್ಟ್ ಮಾಡ್ಬಿಟ್ಟಿರ್ತೀವಿ. ಇದರಲ್ಲಿ ನಿಮ್ಗೆ 170+ ವಿಡಿಯೋ ಇದೆ. ಸೊ ಎಲ್ಲ ನೋಡೋಕ್ಕಾಗಲ್ಲ. ಸ್ಟ್ರಕ್ಚರ್ಡ್ ಕೋರ್ಸ್ ಇದೆ ನಮ್ದು, 499 rupees. ಓಕೆ, ಸ್ಟ್ರಕ್ಚರ್ಡ್ ಕೋರ್ಸು ಇದು DCC ಬ್ಯಾಂಕ್ KMF ಎರಡಕ್ಕೂ ಕೂಡ, ಯಾಕಂದ್ರೆ ಸೇಮ್ ಸಿಲೆಬಸ್. ಇಲ್ಲಿ ಹಾಲು ಒಕ್ಕೂಟದ ಬಗ್ಗೆ ಈ ಒಂದು 25 ಕ್ವಶನ್ ಅಲ್ಲಿ ಹೆಚ್ಚು ಕ್ವಶನ್ ಕೇಳ್ತಾನೆ, DCC ಬ್ಯಾಂಕ್ ಅಲ್ಲಿ ಬ್ಯಾಂಕಿಂಗ್ ಬಗ್ಗೆ ಕೇಳ್ತಾನೆ, ಅಷ್ಟೇ ಡಿಫ್ರೆನ್ಸ್. ಓಕೆ, ಸೊ ಹಾಗಾಗಿ ಈ ಒಂದು ಕೋರ್ಸ್ ನೀವು ತಗೋಬಹುದು. 499 ಅಷ್ಟೇ. ಇದು ಆಫರ್ ಈ ಎಕ್ಸಾಮ್ ಗಳಿದೆ ಅಂತ ಹೇಳಿ ಆಮೇಲೆ ಇದರ ರೇಟ್ ಜಾಸ್ತಿ ಆಗುತ್ತೆ. ಅದರ್ವೈಸ್ ವಿ ವಿಲ್ ಸ್ಟಾಪ್ ದಿಸ್ ಕೋರ್ಸ್. ಓಕೆ, ಸೊ ಹಾಗಾಗಿ ಈ ಒಂದು ಎಕ್ಸಾಮ್ ಟೈಮ್ ಆಗೋದ್ರಿಂದ ನಾವು ಬಿಟ್ಟಿರ್ತಕ್ಕಂಥದ್ದು. ಬೇರೆ ಬೇರೆ ಶಿಮುಲ್ ಇದೆ, GY ಭೀಮಲ್ ಇದೆ, ಬೆಳ್ಳಾರಿ DCC ಬ್ಯಾಂಕ್ ಎಕ್ಸಾಮ್ಸ್ಗಳು. ಸೊ ಹೀಗಾಗಿ ಈ ಒಂದು ಕೋರ್ಸ್ ನ ಬಿಟ್ಕನೆ ಮಾಡಿದ್ದೀವಿ. ಸೊ ಇಲ್ಲಿ ನೋಡಿ, ಇಲ್ಲಿ ಏನಿರುತ್ತೆ ಸಿಲೆಬಸ್ ಪ್ರಕಾರ ಏನಿದೆ, ಸಿಲೆಬಸ್ ಪ್ರಕಾರ ಮಾತಾಡ್ತೀನಿ. ಈಗ ಕೋಆಪರೇಟಿವ್ ಸಂಬಂಧಪಟ್ಟಂತೆ ಥಿಯರಿ ಕ್ಲಾಸ್ ಬೇಕು ನಿಮ್ಗೆ, 50 ಮಾರ್ಕ್ಸ್ ಇದೆ, ಅದಿದೆ. ಅದಾದ್ಮೇಲೆ ನಿಮ್ಗೆ 275 ಮಂದಿ ನಿಮಗೆ ಇಲ್ಲಿ ಪ್ಲಸ್ ಇದೊಂದು 300 MCQ ಅಂದ್ರೆ ಪ್ರಶ್ನೋತ್ತರಗಳು ಕೋಆಪರೇಟಿವ್ ಅಂಡ್ ಬ್ಯಾಂಕಿಂಗ್ ಸಂಬಂಧಪಟ್ಟಂತೆ. ಕೋಆಪರೇಟಿವ್ 50 ಮಾರ್ಕ್ಸ್ ಇದೆಯಲ್ಲ ನಿಮಗೆ, ಥಿಯರಿ ಪ್ಲಸ್ ಓದ್ಕೋಬೇಕು. ಅದಾದ್ಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ವಿಡಿಯೋ ಸರಣಿಗಳಿರುತ್ತವೆ. PDF ಏನ್ ಕೊಡ್ತೀವಿ ಅದನ್ನ ಹೇಳ್ತೀನಿ. ಓಕೆ, ಮತ್ತೆ ಡೈರಿಗೆ ಸಂಬಂಧಪಟ್ಟಂತೆ ಥಿಯರಿ ಕ್ಲಾಸ್ ಇರುತ್ತೆ. ಓಕೆ, ಯಾಕಂದ್ರೆ ಲಾಸ್ಟ್ ಸೆಕ್ಷನ್ 25 ಮತ್ತೆ ಇದರಲ್ಲಿ 50 ಮಾರ್ಕ್ಸ್ ಅಲ್ಲೂ ಒಂದಷ್ಟು ಡೈರಿ ಕ್ವಶನ್ಸ್ ಬರ್ತವೆ. ಓಕೆ, ಮತ್ತೆ ಅದಾದ್ಮೇಲೆ 100 ಕ್ವಶನ್ಸ್ಗಳು ಡೈರಿಗೆ ಸಂಬಂಧಪಟ್ಟಂತೆ, ಮಿಲ್ಕ್ ಫೆಡರೇಷನ್ ಸಂಬಂಧಪಟ್ಟಂತೆ MCQs ಪ್ರಶ್ನೋತ್ತರಗಳು ಕೂಡ ಇದೆ, ಇನ್ಕ್ಲೂಡಿಂಗ್ ಪ್ರೀವಿಯಸ್ ಇಯರ್ ಸೇರಿಸಿದೀವಿ ಇದರಲ್ಲಿ. ಮತ್ತೆ ಕನ್ನಡಕ್ಕೆ ಬಂದ್ರೆ ಕನ್ನಡ ವ್ಯಾಕರಣ ಥಿಯರಿ ಕ್ಲಾಸ್ ಇದೆ. ಆಮೇಲೆ ಅದರ ನಂತರ ಇಂಗ್ಲಿಷ್ ಗ್ರಾಮರ್ ಇದೆ. ಕನ್ನಡ ಮತ್ತು ಇಂಗ್ಲಿಷ್ಗೆ ಸಂಬಂಧಪಟ್ಟಂತೆ DCC ಬ್ಯಾಂಕ್ ಅಲ್ಲಿ ಮತ್ತೆ KMF ಅಲ್ಲಿ ಬಂದಿರತಕ್ಕಂಥ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಗಳನ್ನು ಕೂಡ ಡಿಸ್ಕಸ್ ಮಾಡಿದೀವಿ. ಕನ್ನಡ ಸಾಮಾನ್ಯ ಕನ್ನಡ 100 ಪ್ರಶ್ನೋತ್ತರಗಳ ಒಂದು ವಿಡಿಯೋ ಇದೆ. ಇವೆಲ್ಲ ವಿಡಿಯೋ ಸರಣಿಗಳು ಸ್ನೇಹಿತರೆ. ಸಿಲೆಬಸ್ ಪ್ರಕಾರ ನಿಮ್ಗೆ ಥಿಯರಿ ಕ್ಲಾಸು ಪ್ಲಸ್ ಅದರ ಪ್ರಶ್ನೋತ್ತರಗಳು ಹೆಂಗ್ ಬಂದಿವೆ ಹೆಂಗೆ ಅಂತ ಎರಡೂ ಅಭ್ಯಾಸ ಆಗ್ಬೇಕು ನಿಮ್ಗೆ. ಮತ್ತೆ ಸಂವಿಧಾನಕ್ಕೆ ಕಂಪ್ಲೀಟ್ 5.5 ಗಂಟೆದು ಒಂದು ಕಂಪ್ಲೀಟ್ ಸಂವಿಧಾನದ ಒಂದು ವಿಡಿಯೋ ಇದೆ. 25 ಮಾರ್ಕ್ಸ್ ಕೇಳ್ತಾನೆ ಸ್ನೇಹಿತರೆ, ಸೂಪರ್ ಆಗಿರುತ್ತೆ. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ 200 ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಪ್ರಶ್ನೋತ್ತರಗಳು ಇನ್ನೊಂದು ವಿಡಿಯೋ ಇರುತ್ತೆ. ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ 100, ಯಾಕಂದ್ರೆ ನಿಮಗೆ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಒಂದು 5 ಕ್ವಶನ್ 10 ಕ್ವಶನ್ಸ್ ಒಂದ್ಸಲ ಕೇಳ್ತಾ ಇರ್ತಾನೆ ಕನ್ನಡ ಸಾಹಿತ್ಯಕ್ಕೆ, ಹಾಗಾಗಿ ಅದು ಕೂಡ ಇದೆ. ಜೊತೆಗೆ ನಿಮಗೆ ಇಷ್ಟು ವಿಡಿಯೋ ಸರಣಿ ಜೊತೆಗೆ ನಿಮ್ಗೆ PDF ಏನ್ ಸಿಗುತ್ತೆ. ಸೊ PDF ಮೇನ್ ಇಲ್ಲಿ ಇಂಪಾರ್ಟೆಂಟ್ ಏನೋ 75 ಮಾರ್ಕ್ಸ್ ಇಂಪಾರ್ಟೆಂಟ್, 50 ಕೋಆಪರೇಟಿವ್ ಇನ್ 50 ವಸ್ತುನಿಷ್ಠ, 25 ಅಲ್ವಾ ಸರ್, 75. ಹಾಗಾಗಿ ಕೋಆಪರೇಟಿವ್ ಥಿಯರಿ ಕ್ಲಾಸ್ PDF ಇರುತ್ತೆ. ಮತ್ತೆ ನಿಮಗೆ MCQs KMF ಥಿಯರಿ ಪ್ಲಸ್ 100 ಪ್ರಶ್ನೆಗಳ MCQs 2 PDF ಇರುತ್ತೆ. ಓಕೆ, ಇದೆರಡು ಒಂದರಲ್ಲೇ ಮಾಡಿ ಒಂದು PDF ಕೊಡ್ತೀವಿ. ಸೊ 2 PDF ಆಯ್ತು. 3ನೇ PDF ನಿಮ್ಗೆ ಕೋಆಪರೇಟಿವ್ ಅಂಡ್ ಬ್ಯಾಂಕಿಂಗ್ ಇರ್ತಕ್ಕಂಥ 500 ಪ್ರಶ್ನೋತ್ತರಗಳು. ಇಲ್ಲಿ ನಿಮ್ಗೆ ಬ್ಯಾಂಕಿಂಗ್ ಪ್ರಶ್ನೆಗಳು ಬೇಡ ಅಂತ ತೆಗಿಬಹುದು. ಬ್ಯಾಂಕಿಂಗ್ ಅಂದ್ರೆ ಕೋಆಪರೇಟಿವ್ DCC ಬ್ಯಾಂಕ್ಸ್ ಬಗ್ಗೆ ಇರುತ್ತೆ. ಇವನ್ ಕೋಆಪರೇಟಿವ್ ಅಂದ ತಕ್ಷಣ ನಿಮ್ಗೆ ಬರೀ ಹಾಲು ಒಕ್ಕೂಟ ಒಂದೇ ಇಲ್ಲ, ನಿಮ್ಗೆ DCC ಕೂಡ ಕೋಆಪರೇಟಿವ್, ಅದು ಬ್ಯಾಂಕಿಂಗು, ಕೃಷಿ ಕೂಡ ಕೋಆಪರೇಟಿವ್ ಅಲ್ವಾ, ಮತ್ತೆ ಹೌಸಿಂಗ್ ಕೋಆಪರೇಟಿವ್ ಇದೆ. ಸೊ ಹಾಗಾಗಿ ಎಲ್ಲ ಓದ್ಕೋಬೇಕಾಗತ್ತೆ. ಈ ಒಂದು MCQs ಈ PDF ಕೂಡ ಸಿಗುತ್ತೆ ನೋಡಿ. ಇವೆಲ್ಲ ನಿಮ್ಗೆ ಈ ಕೋರ್ಸ್ ತಗೊಂಡ್ರೆ ಮಾತ್ರ ಸಿಗ್ತಕ್ಕಂಥದ್ದು ಇದು, ಈ PDF ಎಸ್ಪೆಷಲಿ. ಹಂಗಾಗಿ ಈ ಒಂದು ಸ್ಟ್ರಕ್ಚರ್ಡ್ ಕೋರ್ಸ್ ಏನಿದೆ ನಿಮಗೆ ಸಿಲೆಬಸ್ ಪ್ರಕಾರ ವಿಡಿಯೋ ಸರಣಿಗಳು, ಎಕ್ಸ್ಪ್ಲನೇಷನ್ ಇರುತ್ತೆ, ಹೆಂಗ್ ಕೇಳ್ತಾನೆ ಅಂತ ಹೇಳ್ತೀವಿ. ವಿಡಿಯೋ ಸರಣಿ ನೋಡಿ ಅಂತೀನಿ, ಯಾಕಂದ್ರೆ ನಿಮ್ಗೆ ಕರೆಂಟ್ ಅಫೇರ್ ಡಿಸ್ಕಸ್ ಮಾಡಿರ್ತೀವಿ, ಹೆಂಗ್ ಬಂದಿತ್ತು ಅಂತ ಹೇಳ್ತಾ ಇರ್ತೀವಿ. ಜೊತೆಗೆ ಈ 3 PDF ಇರುತ್ತೆ ಸ್ನೇಹಿತರೆ. ಸೊ ಕಂಪ್ಲೀಟ್ ಡೀಟೇಲ್. ಮತ್ತೆ ಸರ್ GK ಮತ್ತೆ ಕರೆಂಟ್ ಅಫೇರ್ ಏನು, ಕರೆಂಟ್ ಅಫೇರ್ದು ಕೂಡ ನಮ್ಮ ಮಂತ್ಲಿ ಕರೆಂಟ್ ಅಫೇರ್ ಇದೆ. ಅದರ ಕೂಡ ನಿಮಗೆ ಈ ರೀಸೆಂಟ್ ಜಾಸ್ತಿ ಕೇಳ್ತಾನೆ ಈ KMF DCC ಬ್ಯಾಂಕ್ಗಳಲ್ಲಿ. ಹಾಗಾಗಿ ಅದರ ಒಂದು ಪ್ಲೇಲಿಸ್ಟ್ ವಿಡಿಯೋಸ್ಗಳನ್ನು ಕೊಟ್ಟಿರ್ತೀವಿ. ಈ ವರ್ಷದೇನಿದೆ ಎಲ್ಲ ಮಂತ್ದು ನಿಮಗೆ ಆ ಒಂದು ವಿಡಿಯೋಸ್ಗಳು ಕೂಡ ಲಿಂಕ್ ಕೊಟ್ಟಿರ್ತೀನಿ. GKನೂ ಅಷ್ಟೇ, GKಗೆ ಸಂಬಂಧಪಟ್ಟಂತೆ ಒಂದಷ್ಟು ಮ್ಯಾರಥಾನ್ ವಿಡಿಯೋ 100 ಕ್ವಶನ್ಸ್ ಇದೆ, ಅದು ಕೊಟ್ಟಿರ್ತೀನಿ ನಾನು ನಿಮಗೆ. ಸೊ ಹೆಂಗ್
ತಗೊಳ್ಳೋದು ನಮ್ಮ ಒಂದು ವಾಟ್ಸಪ್ ಮಾತ್ರ ಮಾಡ್ಬೇಕು, ಕಾಲ್ ಮಾಡಕ್ ಹೋಗ್ಬೇಡಿ. ವಾಟ್ಸಪ್ ನಂಬರ್ಗೆ ಅಥವಾ ನಮ್ಮ ಇಮೇಲ್ಗೆ ನೀವು ಏನ್ ಮಾಡ್ಬೋದು, ಕಾಂಟ್ಯಾಕ್ಟ್ ಮಾಡ್ಬೋದು. ಬ್ಯಾಂಕ್ ಡೀಟೇಲ್ ಕಳಿಸ್ತೀವಿ, ಅದಕ್ಕೆ ಟ್ರಾನ್ಸ್ಫರ್ ಮಾಡಿ ಸ್ಕ್ರೀನ್ ಶಾಟ್ ಹಾಕ್ಬೇಕಾಗತ್ತೆ. ನಿಮಗೆ ಇಮೇಲ್ಗೆ ನಾವು ಇದು ಬಂಡಲ್ ಕೋರ್ಸ್ ಆಗಿರೋದ್ರಿಂದ ಎಲ್ಲ ಲಿಂಕ್ಗಳು PDF ಇಮೇಲ್ಗೆ ಕಳಿಸ್ತೀವಿ, ಯಾಕಂದ್ರೆ ತುಂಬಾ ಲೆಂತ್ ಜಾಸ್ತಿ ಇರುತ್ತೆ. ಓಕೆ, ಹಾಗಾಗಿ ಇಮೇಲ್ಗೆ ಕಳಿಸ್ಕೊಡ್ತೀವಿ. ನಿಮ್ಮ ಗೂಗಲ್ ಪೇ ಆಗಿರ್ಬೋದು ಅಥವಾ ಫೋನ್ ಪೇ ಆಗಿರ್ಬೋದು, ಅಲ್ಲಿ ನಿಮಗೆ ಬ್ಯಾಂಕ್ ಟ್ರಾನ್ಸ್ಫರ್ ಅಂತ ಇರುತ್ತೆ, ಬ್ಯಾಂಕ್ ಟು ಬ್ಯಾಂಕ್ ಅಂತ. ಓಕೆ, ಈ ಬ್ಯಾಂಕ್ ಟ್ರಾನ್ಸ್ಫರ್ ಮುಖಾಂತರ ನೀವು ಟ್ರಾನ್ಸ್ಫರ್ ಮಾಡಬಹುದು ಈ ಅಕೌಂಟ್ ನಂಬರ್ಗೆ. ಈ ಅಕೌಂಟ್ ನಂಬರ್ IFSC ಕೋಡ್ಗೆ ಟ್ರಾನ್ಸ್ಫರ್ ಮಾಡಿ ಸ್ಕ್ರೀನ್ ಶಾಟ್ ಕಳಿಸಿದ್ರೆ ನಮ್ಮ ವಾಟ್ಸ್ಆಪ್ ನಂಬರ್ ಅಥವಾ ಇಮೇಲ್ಗೆ, ಓಕೆ, ನಿಮಗೆ ಡೀಟೇಲ್ ಕಂಪ್ಲೀಟ್ ಕೋರ್ಸ್ದು ಏನ್ ನಾನು ಹೇಳಿದ್ದೀನಿ ಅಷ್ಟು ವಿಡಿಯೋ ಲಿಂಕ್ಸ್ಗಳು 3 PDF ಕೂಡ ನಿಮಗೆ ಕೊಡ್ತೀನಿ ಸ್ನೇಹಿತರೆ. ಅಷ್ಟು ಓದ್ರೆ ಸಾಕು. ಅದರ್ವೈಸ್ ನಮ್ಮ ಫ್ರೀ ಏನಿದೆ ಅಲ್ಲಿ ಹೋದ್ರೆ ನಿಮ್ಗೆ ಎಲ್ಲ ಸಿಗುತ್ತೆ. ನಿಮ್ಗೆ 170ಕ್ಕಿಂತ ವಿಡಿಯೋಗಳಿದೆ, ಎಲ್ಲ ನೋಡ್ಕೊಂಡು ಕೂತ್ಕೋಬೇಕಾಗತ್ತೆ. ಮತ್ತೆ ಈ ಎಕ್ಸಾಮ್ ಆಗೋ ತನಕ ನಾವು ಮಧ್ಯ ವಿಡಿಯೋಸ್ಗಳನ್ನು ಹಾಕ್ತಿವಿ, ಆ ವಿಡಿಯೋಸ್ಗಳನ್ನು ಕೂಡ ನೀವು ವಾಚ್ ಮಾಡ್ತಾ ಇರಿ ನಮ್ಮ ಯೂಟ್ಯೂಬ್ ಅಲ್ಲಿ. ಸೊ ಹಾಗಾಗಿ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ, ಯಾಕಂದ್ರೆ ಅಲ್ಲೂ ಕೂಡ ನಾವು ಲಿಂಕ್ ಗಳನ್ನ ಶೇರ್ ಮಾಡ್ತೀವಿ. ನಿಮಗೆ ಫಾಲೋ ಮಾಡ್ತಿದ್ರೆ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ. ಸೊ ಕಂಪ್ಲೀಟ್ ಡೀಟೇಲ್ ಕೊಟ್ಟಿದ್ದೀನಿ ಅನ್ಕೋತೀನಿ. ಈ ಕೋರ್ಸ್ ಬೇಕಂದ್ರೆ ತಗೋಬಹುದು. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ಎಲ್ಲ ಈಗ 2-3 ನಿಮಗೆ KMF ರಿಲೇಟೆಡ್ ಜಾಬ್ ಕಾಲ್ ಆಗಿದೆ, ಅಲ್ಲ ಗುಲ್ಬರ್ಗ, ಯಾದಗಿರಿ, ಬೀದರ್ದು ಮತ್ತೆ ಇದೊಂದು. ಸೊ ಈ ತರ ಅಪ್ಕಮಿಂಗ್ ಏನು ಆಗ್ತಾ ಇರುತ್ತೆ, ನಿಮ್ಗೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಇದು. ರೈಟ್ ಸರ್, ನಮಸ್ಕಾರ, ಧನ್ಯವಾದಗಳು. ಅಪ್ಲೈ ಮಾಡೋ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ.